ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತೇನಪ್ಪ ಅಂತಂದರೆ, ಪ್ರೆಗ್ನೆನ್ಸಿ ಟೈಮಲ್ಲಿ ಮೇಯ್ನ್ ಬೇಕಾಗಿರೋದು ನಮಗೆ ಕಂಫರ್ಟ್ ಆಗಿರೋದು ಬಟ್ಟೆ ಬೇಕಾಗುತ್ತೆ. ತುಂಬಾ ಮುಖ್ಯ. ಯಾಕಂದರೆ ಈ ಹೊಟ್ಟೆ ಸ್ವಲ್ಪ ದಪ್ಪ ಆದಮೇಲೆ ನಾವು ಯಾವುದೇ ಥರ ಬಟ್ಟೆ ಹಾಕ್ಕೊಂಡ್ರೂ ನಮಗೆ ಫಿಟ್ಟಿಂಗ್ ಅನಿಸಲ್ಲ. ಮತ್ತು ನಾರ್ಮಲ್ ಟೈಮಲ್ಲಿ ಒಂದು ಸ್ವಲ್ಪ ಟೈಟ್ ಆದ್ರೂ ಅಡ್ಜಸ್ಟ್ ಮಾಡ್ಕೋಬೋದು. ಈ ಟೈಮಲ್ಲಿ ಸ್ವಲ್ಪ ಟೈಟ್ ಆದ್ರೂ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ ಬಟ್ಟೆಗಳಿಗಂತೂ. ಆದ್ದರಿಂದ ನನಗೆ ಸ್ವಲ್ಪ ಬಟ್ಟೆ ಕಲೆಕ್ಷನ್ಸ್ ಬೇಕಾಗಿತ್ತು, ತೊಗೊಂಡು ಬಂದಿದ್ದೀನಿ. ಬಟ್ಟೆ ಯಾವ ಥರ ಇದೆ ಅಂತ ನೋಡಿಬಿಟ್ಟು ಹೇಳಿ, ನಾನು ನಿಮ್ಗೆ ತೋರಿಸ್ತೀನಿ. ಇವತ್ತೊಂದು ಶುಕ್ರವಾರ ಬೆಳಗ್ಗೆನೇ ಎಲ್ಲ ಕೆಲಸ ಮುಗಿಸಿ ಪೂಜೆ ಎಲ್ಲ ಮುಗಿಸಿದ್ದೀನಿ. ನೋಡಿಸ್ತೀನಿ ಬನ್ನಿ ನಾನು ಯಾವ ರೀತಿ ಪೂಜೆ ಮಾಡಿದ್ದೀನಿ ಅಂತ. ನೋಡಿ, ಸಿಂಪಲ್ಲಾಗಿ ಯಾವಾಗಲೂ ಇಷ್ಟೇ ನಾನು ಪೂಜೆ ಮಾಡೋದು. ಹಬ್ಬದ ಟೈಮಲ್ಲಿ ಮಾತ್ರ ಹೂವು ಜಾಸ್ತಿ ಹಾಕ್ತೀನಿ, ಇಲ್ಲ ಅಂದರೆ ಇಷ್ಟೇ ಒಂದೊಂದು ಹೂವು ಇಟ್ಟು ಪೂಜೆ ಮಾಡ್ತೀನಿ. ಇಷ್ಟೇ ರಂಗೋಲಿ ಹಾಕಿದ್ದೀನಿ, ಹೊರಗಡೆ ತೋರಿಸ್ತೀನಿ ನೋಡಿ ಹೆಂಗಿದೆ ರಂಗೋಲಿ. ಚಿಕ್ಕದಾಗೆ ಸುಮ್ಮನೆ ಸಿಂಪಲ್ಲಾಗಿ ಹಾಕ್ಕೊಳ್ತೀನಿ, ಜಾಗ ತುಂಬ ಚಿಕ್ಕದಿದೆ ಅಲ್ವಾ, ಅದರಿಂದ. ನೋಡಿದ್ರಲ್ವ ಯಾವ ರೀತಿ ನಾನು ಸಿಂಪಲ್ಲಾಗಿ ಪೂಜೆ ಮಾಡಿದ್ದೀನಿ ಅಂತ. ಮತ್ತು ಇವಾಗ ನಾನು ಯಾವ ಡ್ರೆಸ್ ತೊಗೊಬಂದಿದ್ದೀನಿ ಅಂತೇಳ್ಬಿಟ್ಟು ನಿಮಗೆ ತೋರಿಸ್ತೀನಿ. ಅಂದರೆ ಕಾಸ್ಟು ಎಷ್ಟಿದೆ ಅಂತಲೂ ಹೇಳ್ತೀನಿ ನಾನು ನಿಮಗೆ. ನಾನು ಸ್ವಲ್ಪ ಬಜೆಟ್ ಫ್ರೆಂಡ್ಲಿಯಾಗೆ ತೊಗೊಂಡಿದ್ದೀನಿ. ಇದೂ ಅಷ್ಟೇ, ಇದು ಹೊಸದೇನೆ. ಇದು ಮೆಟರ್ನಿಟಿ ಟಾಪು ನೋಡಿ, ಚೆನ್ನಾಗಿದೆ ಮೆಟರ್ನಿಟಿದು. ಇಲ್ಲಿ ಏನಂದರೆ ಈ ಥರ ಓಪನ್ ಇದೆ, ಮತ್ತು ಮಗು ಆದಮೇಲೆನೂ ಫೀಡಿಂಗ್ ಮಾಡೋಕ್ಕೆ ಎಲ್ಲ ತುಂಬ ಚೆನ್ನಾಗಿದೆ. ಇದು ಅಷ್ಟೇ ತುಂಬ ಚೆನ್ನಾಗಿತ್ತು. ಫುಲ್ ಲೆಂತ್ ಇದೆ, ಒಳ್ಳೆ ನೈಟಿ ಥರನೂ ಇರುತ್ತೆ, ನಿಮಗೆ ಟಾಪ್ ಥರ ಫ್ಯಾಷನ್ನಾಗೂ ಇರುತ್ತೆ. ಈ ಥರದ್ದು ನಾನು 2 ತೊಗೊಂಡೆ. ನೋಡೋಣ ಫಸ್ಟು ಸೈಜು ಚೆನ್ನಾಗಿದ್ದರೆ ಆಮೇಲೆ ತೊಗೊಳ್ಳೋಣ ಅಂತೇಳ್ಬಿಟ್ಟು ಇದು ಒಂದು ಕಲರ್ ತೊಗೊಂಡಿದ್ದೀನಿ. ಇದು ನೀವು ನೋಡಿರ್ಬೋದು ಇನ್ಸ್ಟಾಗ್ರಾಮಲ್ಲಿ ಎಲ್ಲ ತುಂಬ ವೈರಲ್ ಆಗಿದೆ ಈ ಟಾಪ್ಸ್ಗಳು. ಇನ್ಸ್ಟಾಗ್ರಾಮಲ್ಲಿ ಬಂದು 500 ಆ ಥರ ಹೇಳ್ತಾ ಇದ್ದಾರೆ, 1000ಗೆ 3 ಟಾಪ್ಸು, ಇಲ್ಲ 1002 ಟಾಪ್ಸು ಆ ಥರ. ನನಗೆ ಇದು ಬರೀ 250ಗೆ ಸಿಕ್ಕಿದೆ. ನಾನು ತಗೋಬೇಕಾದ್ರೆ ನಂಗೆ 250 ಅಂತ ಗೊತ್ತೇ ಇರಲಿಲ್ಲ. ನಾನು ಅದ್ರ ಇಲ್ಲಿ ಪ್ರೈಸ್ ನೋಡಿ, ಇಲ್ಲಿ ನೀವು ಕಾಣಿಸಿದೆ 325 ಇತ್ತು. ನಾನು ಅದನ್ನೇ ನೋಡಿದೆ, ಡಿಸ್ಕೌಂಟ್ ಹೋಗಿ 250 ರುಪೀಸ್ ಅಷ್ಟೇ ಆಗಿದೆ. ಅದು 250 ಅಂತ ನಂಗೆ ಗೊತ್ತೇ ಇರಲಿಲ್ಲ. 250ಗೆ ನನಗೆ ಸಿಕ್ತು. 2 ಟಾಪು ಅಷ್ಟೇ ಬರೀ 250 ಅಷ್ಟೇ ನಾನು ಕೊಟ್ಟು ತೊಗೊಂಡು ಬಂದಿದ್ದೀನಿ. ನೋಡಿದ್ರಲ್ವಾ, ವೇರ್ ಮಾಡಿದ್ದೀನಿ ನೋಡಿ. ಹಿಂದೆ ಒಂದು ಟೈಮ್ ಕೊಟ್ಟಿದ್ದಾರೆ ಈ ಥರ. ಇದು ಲೂಸ್ ಇದ್ದರೆ ನಾವು ಕಟ್ಕೋಬೋದು. ಎಲ್ಲ ಸೈಜ್ಗೂ ಒಂದೇ ಬರುತ್ತಂತೆ ನೋಡಿ, ಇಷ್ಟು ಲೂಸ್ ಇದೆ. ಇದು ಬೇಕು ಅಂತಂದರೆ ನಾವು ಈ ಥರ ಹಿಂದಕ್ಕೆ ಟೈಟಾಗಿ ಕಟ್ಕೋಬೋದು. ಇಷ್ಟೇ, ಈ ಥರ ಮಾಡಿದ್ರೆ ಡ್ರೆಸ್ ಚೆನ್ನಾಗಿದೆ ನೋಡಿ. ಇಲ್ಲಿ ಇದು ಕಾಣಿಸುತ್ತೆ, ಇಲ್ಲಿ ಓಪನ್ ಇದೆ, ಚೆನ್ನಾಗಿದೆ. ನನಗೆ ತುಂಬ ಇಷ್ಟ ಆಯಿತು ಇದು. ಮತ್ತು ವೆಯ್ಟ್ಲೆಸ್ ಇರುತ್ತೆ. ನಮ್ಗೆ ಇದೊಂದು ಹಾಕೊಂಡಿದ್ದೀವಿ, ಹೆವಿ ಅಂತಲೇ ಅನ್ನಿಸ್ತಾ ಇಲ್ಲ, ಅಷ್ಟು ಚೆನ್ನಾಗಿದೆ. ಇದೊಂದು ಡ್ರೆಸ್ ತೊಗೊಂಡೆ. ಈ ಥರದ್ದು ಟಾಪ್ಸು 2 ತೊಗೊಂಡಿದ್ದೀನಿ, ಮತ್ತು ಡ್ರೆಸ್ದು ತೊಗೊಂಡಿದ್ದೀನಿ. ಈ ಸ್ಕ್ಯಾನಿಂಗಿಗೆ ಎಲ್ಲಾದರೂ ಹೋಗ್ಬೇಕಂದ್ರೆ ಫಂಕ್ಷನ್ಗೆ ಸೀರೆ ಉಟ್ಕೊಂಡು ಕ್ಯಾರಿ ಮಾಡ್ಕೊಂಡು ಹೋಗೋಷ್ಟು ಪೇಷನ್ಸ್ ಅಂತೂ ಇಲ್ಲ ಇವಾಗ. ಅದರಿಂದ ನಾನು ಈ ಥರ ಡ್ರೆಸ್ಸುಗಳು ತೊಗೊಂಡಿದ್ದೀನಿ. ವರ್ಕ್ ಎಲ್ಲ ತುಂಬ ಚೆನ್ನಾಗಿದೆ ಗೈಸ್. ನೋಡ್ಬೋದು ನೀವು ಹತ್ರದಿಂದ. ಇದು ಬಂದು 3 ಪೀಸ್ ಸೆಟ್ಟು ನೋಡಿ. ಇದಕ್ಕೆ ಇದು ಬಂದು ಟಾಪು ಮತ್ತು ಪ್ಯಾಂಟು, ದುಪ್ಪಟ್ಟ. ಫಸ್ಟಿಗೆ ಟಾಪ್ ತೋರಿಸ್ತೀನಿ ನೋಡಿ. ಎಲ್ಲ 3XL ತೊಗೊಂಡು, ನಂಗೆ XXL ತೊಗೊಂಡ್ರೇ ಆಗುತ್ತೆ. ಆದರೆ ನಾನು ಇರಲಿ ಒಂದು ಸೈಜ್ ಲೂಸಾಗಿ ಅಂತ 3XL ತೊಗೊಂಡಿದ್ದೀನಿ. ಇದನ್ನೆಲ್ಲ ವೇರ್ ಮಾಡಿ ನೋಡಿದೆ, ತುಂಬ ಲೂಸ್ ಇದೆ. ಒಂದೊಂದು ಸ್ಟಿಚ್ ಹಾಕ್ಕೋಬೇಕು. ಸ್ಟಿಚ್ ಹಾಕ್ಕೊಂಡ್ಮೇಲೆ ಹೆಂಗಿರುತ್ತೆ ಅಂತೇಳ್ಬಿಟ್ಟು ತೋರಿಸ್ತೀನಿ ಹಾಕ್ಕೊಂಡಾಗ. ಇದು ಬಂದು ವಿ ನೆಕ್ ಬಂದಿದೆ. ಇಲ್ಲಿ ಒಂದು ಎಂಬ್ರಾಯ್ಡರಿ ಬಂದಿದೆ. ಪ್ಯೂರ್ ಕಾಟನ್, ಇದು ಕಾಟನ್ ಟಾಪು ತುಂಬ ಚೆನ್ನಾಗಿದೆ. ವೆಯ್ಟ್ಲೆಸ್ಸು, ಇದಕ್ಕೇನು ಲೈನಿಂಗ್ ಎಲ್ಲ ಏನಿಲ್ಲ, ಬಟ್ಟೆ ತಿಕ್ಕಾಗೇ ಇದೆ, ಚೆನ್ನಾಗಿದೆ. ಮತ್ತು ಪ್ಯಾಂಟ್ ನೋಡಿ, ಪ್ಯಾಂಟು ಅಷ್ಟೇ ಸಖತ್ ಇಷ್ಟ ಆಯಿತು ನನಗೆ. ಇದು ಹಿಂದೆಗಡೆ ಎಲಾಸ್ಟಿಕ್ ಇದೆ ನೋಡಿ, ನಿಮಗೆ ಕಾಣಿಸ್ಬೋದು. ಹಿಂದೆ ಎಲಾಸ್ಟಿಕ್ ಇದೆ, ಮುಂದೆ ಈ ಥರ ಇದಿದೆ, ಕಟ್ಕೋಬೋದು. ನಮಗೆ ಟೈಟ್ ಬೇಕಂದರೆ ನೋಡಿ, ಇಲ್ಲಿ ಟೈಟ್ ಎಷ್ಟು ಬೇಕಾದರೂ ಅಷ್ಟೇ
ಟೈಟ್ ಮಾಡ್ಕೋಬೋದು ಪ್ಯಾಂಟ್ ಎಲ್ಲನೂ. ನನಗೆ ಮೇನು ಟಾಪ್ಸು XXL ಎಲ್ಲ ಟಾಪ್ಸು ಆಗುತ್ತೆ, ಲೂಸಾಗೇ ಇರುತ್ತೆ. ಪ್ಯಾಂಟ್ ಆಗ್ತಿರಲಿಲ್ಲ, ಮೇನ್ ಪ್ಯಾಂಟ್ ಇದೆ ಪ್ರಾಬ್ಲಮ್ ಆಗ್ತಾಯಿದ್ದಿದ್ದು. ಯಾವಾಗ್ಲೂ ಎಲ್ಲ ಟಾಪ್ಸು ಆಗುತ್ತೆ, ಪ್ಯಾಂಟ್ ಆಗಲ್ಲ. ಪ್ಯಾಂಟ್ ಲೆಗ್ಗಿನ್ಸ್ ಹಾಕ್ಕೊಂಡ್ರೆ, ಲೆಗ್ಗಿನ್ಸ್ ನೋಡಿರ್ಬೋದು ನೀವು, ಆಲ್ಮೋಸ್ಟು ಟೈಟಾಗಿರುತ್ತೆ, ಕುತ್ಕೊಳ್ಳೋಕ್ಕಾಗಲ್ಲ, ಎಲ್ಲೂ ಒಂದು ಸ್ವಲ್ಪ ಹೊತ್ತು ಕುತ್ಕೊಳ್ಳೋಕ್ಕಾಗಲ್ಲ, ಆ ಥರ ಇರುತ್ತೆ. ಅದಕ್ಕೆ ನಾನು ಈ ಪ್ಯಾಂಟ್ ನೋಡಿ, ಪ್ಲಾಜಾ ಪ್ಯಾಂಟು ತುಂಬ ಫ್ರೀಯಾಗಿದೆ. ಇದು ಕೊಟ್ಟಿದ್ದಾರೆ, ನಮಗೇನು ಟೈಟ್ ಬೇಕಂದರೆ ಮಾಡ್ಕೊಳ್ಳೋದು ಆ ಥರ ಎಲ್ಲ ಆಪ್ಷನ್ ಇದೆ ಇದರಲ್ಲಿ. ತುಂಬ ಚೆನ್ನಾಗಿತ್ತು, ಅದಕ್ಕೆ ಇದು ಒಂದು ತಗೊಂಡೆ. ಇದಕ್ಕೆ ದುಪ್ಪಟ ನೋಡಿ ಎಷ್ಟು ದೊಡ್ಡದಾಗಿದೆ, ಚೆನ್ನಾಗಿದೆ ದುಪ್ಪಟನೂ, ತುಂಬ ಇಷ್ಟ ಆಯಿತು, ಅದಕ್ಕೆ ತಗೊಂಡೆ. ಇದೆಷ್ಟು ಗೊತ್ತಾ ಡ್ರೆಸ್ಸು? ನಾನು ಸೇಮ್ ಡ್ರೆಸ್ಸು ನನಗೆ ಒಬ್ಬರು ಬಟ್ಟೆ ಶಾಪ್ ಅವರು ಗ್ರೂಪ್ ಇದೆ, ಅದರಲ್ಲಿ ಸೇಮ್ ಈ ಡ್ರೆಸ್ನ ಕೇಳಿದ್ದಕ್ಕೆ 1500 ರೂಪೀಸ್ ಹೇಳಿದ್ರು. ಅದು ಹೋಲ್ಸೇಲ್ ರೇಟೇ ಹೇಳಿದವ್ರು 1500 ಅಂತ. ಇದು ನನಗೆ ಜಸ್ಟ್ 800 ರೂಪೀಸ್ಗೆ ಸಿಕ್ಕಿದೆ ನೋಡಿ. 800 ರೂಪೀಸ್ಗೆ ತೊಗೊಂಡಿದ್ದೀನಿ ಈ ಡ್ರೆಸ್ನ. ಎಷ್ಟು ಚೆನ್ನಾಗಿದೆ, ಕಾಟನ್ ಡ್ರೆಸ್ಸು, ತುಂಬ ಚೆನ್ನಾಗಿದೆ. ಕ್ವಾಲಿಟಿ ಅಂತೂ ಒಂದು ಮಾತಿಲ್ಲ ಗೈಸ್, ಕ್ವಾಲಿಟಿ ಎಲ್ಲ ಸಖತ್ತಾಗಿರುತ್ತೆ. ಆಲ್ಮೋಸ್ಟ್ ನನ್ನ ತುಂಬ ಹತ್ರದಿಂದ ನೋಡಿರೋರೆಲ್ಲ ಕೇಳ್ತಾರೆ, ನೀವು ಡ್ರೆಸ್ ಸೆಲೆಕ್ಷನ್ ಚೆನ್ನಾಗಿ ಮಾಡ್ತೀರಾ, ಕ್ವಾಲಿಟಿ ಎಲ್ಲ ಚೆನ್ನಾಗಿರುತ್ತೆ ಅಂತ. ಅದರಿಂದ ಹೇಳ್ತಾ ಇದ್ದೀನಿ, ಕ್ವಾಲಿಟಿ ನನಗೆ ಇಷ್ಟ ಆದ್ರೇ ತೊಗೊಳ್ಳೋದು ನಾನು, ಇಲ್ಲಾಂದರೆ ಇಷ್ಟ ಆಗಲ್ಲ. ಇದು ಬಂದು ನೋಡಿ ಪಿಂಕ್, ಡಾರ್ಕ್ ಪಿಂಕ್. ಇದು ನೋಡಿ ವಿ ನೆಕ್ ಇದೆ, ವಿ ನೆಕ್. ಇದೂ ಅಷ್ಟೇ, ಇದು ಅಷ್ಟೇ ತುಂಬ ಚೆನ್ನಾಗಿದೆ, ಸಖತ್ ಇಷ್ಟ ಆಯಿತು ನನಗೆ. ನಾನು ತೊಗೊಂಡಿರೋ 3 ಡ್ರೆಸ್ಸಲ್ಲಿ ನನಗೆ ಇದು ತುಂಬ ಇಷ್ಟ ಆಗಿದ್ದು, ಸಖತ್ತಾಗಿದೆ. ಪಿಂಕ್ ಕಲರ್ನು ಅಷ್ಟೇ ತುಂಬ ಚೆನ್ನಾಗಿದೆ, ಸ್ಲೀವು ಅಷ್ಟೇ ತುಂಬ ಚೆನ್ನಾಗಿತ್ತು. ನೋಡಿ ಕಾಟನ್, ಲಾಂಗಾಗೂ ಇರುತ್ತೆ ಮತ್ತು ಲೂಸಾಗಿದೆ. ಇದನ್ನು ಬೇಕಾದರೆ ಫಂಕ್ಷನ್ಸ್ಗೂ ಗೈಸ್, ಇದು ಫಂಕ್ಷನ್ ಪಾರ್ಟಿಗೆಲ್ಲ ನಾವು ಹಾಕ್ಕೊಂಡು ಹೋಗ್ಬೋದು, ಮತ್ತು ಈ ಸ್ಕ್ಯಾನಿಂಗ್ಗೆ ಅದಕ್ಕೆಲ್ಲನೂ ಯೂಸ್ ಮಾಡ್ಬೋದು. ಇದು ಅಷ್ಟೇ ನೋಡಿ, ಪ್ಯಾಂಟ್ ತುಂಬ ಚೆನ್ನಾಗಿದೆ. ಇದು ಬರೀ ಎಲಾಸ್ಟಿಕ್ ಇತ್ತು, ನಾನು ಇದನ್ನು ಆಗುತ್ತೋ ಇಲ್ವೋ, ಆಗಲ್ಲ ಅಂದರೆ ಎಕ್ಸ್ಚೇಂಜ್ ಮಾಡಬೇಕು ಅಂತ ಅಂದ್ಕೊಂಡೆ. ಆದರೆ ಇಲ್ಲ, ಎಲಾಸ್ಟಿಕ್ ಇದ್ರೂ ಹೊಟ್ಟೆಗೆ ಏನು ಟೈಟ್ ಅನ್ನೋ ಥರ ಫೀಲ್ ಇಲ್ಲ, ಕಂಫರ್ಟ್ ಆಗಿತ್ತು, ಚೆನ್ನಾಗಿದೆ. ಮತ್ತು ಇಲ್ಲಿ ಒಂದು ಇದಕ್ಕೆ ಪಾಕೆಟೂ ಇದೆ, ಪಾಕೆಟ್ ಕೊಟ್ಟಿದ್ದಾರೆ ನೋಡಿ. ಇದು ಅಷ್ಟೇ ತುಂಬ ಚೆನ್ನಾಗಿದೆ, ನನಗೆ ಇದು ಸಖತ್ ಇಷ್ಟ ಆಯಿತು. ಟಾಪ್ ಅಂತೂ ನನಗೆ ತುಂಬಾ ಇಷ್ಟ ಆಗಿದ್ದು ಟಾಪು ಇದರಲ್ಲಿ. ಇದೂ ಅಷ್ಟೇ, ನೀವು ನೋಡ್ಬೋದು ಹತ್ತಿರದಿಂದ ನೋಡಿ, ಇಲ್ಲಿ ಎಂಬ್ರಾಯ್ಡಿಂಗ್ ಇದೂ ಅಷ್ಟೇ ಚೆನ್ನಾಗಿದೆ. ಎಲ್ಲನೂ ಅಷ್ಟೇ ಫಂಕ್ಷನ್ಸ್ಗೆ ಹಾಕ್ಕೊಂಡು ಹೋಗೋ ಥರನೇ ಇದ್ದಾವೆ ಇವು. ಸಿಂಪಲಾಗಿ ನೋಡೋಕ್ಕೆ, ಸಿಂಪಲ್ಲಾಗಿ ಲೈಟ್ ವೆಯ್ಟಾಗಿ ಫಂಕ್ಷನ್ಗೆ ಹಾಕ್ಕೊಂಡು ಹೋಗೋ ಥರ. ಇದೂ ಅಷ್ಟೇ 3 ಪೀಸ್ ಸೆಟ್ಟೇ ನೋಡಿ. ಇದಕ್ಕೂ ದುಪ್ಪಟ್ಟ ಇದೆ, ದುಪ್ಪಟ್ಟ. ಇದು ಈ ಥರ ಹಾಕ್ಕೊಂಡು ಹೋಗ್ಬೋದು ನಾನು ಇವಾಗ, ಯಾಕಂದರೆ ಹೊಟ್ಟೆ ಕಾಣಿಸುತ್ತಲ್ವ, ಅದರಿಂದ ಚೆನ್ನಾಗಿರುತ್ತೆ. ಮತ್ತು ಇದು ಇನ್ನೊಂದು ತೊಗೊಂಡೆ, ಇದು ಅಷ್ಟೇ ನೋಡಿ. ಇದು ಒಂದು ಕಾಸ್ಟ್ ಸೇಮ್, ಇದೂ ಅಷ್ಟೇ 800 ರೂಪೀಸೇ, ಇಲ್ಲ 850 ಇದೆ. ಇದು 50 ರೂಪೀಸ್ ಜಾಸ್ತಿ ಅಷ್ಟೇ ಅದಕ್ಕಿಂತನೂ. ಅಷ್ಟೇ 850. ಮತ್ತು ಇದು ಇನ್ನೊಂದು ಡ್ರೆಸ್ ತೊಗೊಂಡೆ, ಇದೂ 3 ಪೀಸ್ ಸೆಟ್ಟೇ. ಇದು ಕಾಟನ್ನೇ, ತುಂಬ ಚೆನ್ನಾಗಿದೆ. ಇದು ಫುಲ್ ಗ್ರ್ಯಾಂಡಾಗಿ ಇರುತ್ತೆ ನೋಡಿ. ಇಲ್ಲೆಲ್ಲ ಮಿರರ್ ವರ್ಕು ಎಲ್ಲ ಇದೆ, ಫುಲ್ ವರ್ಕು. ಆದರೆ ಇದು ತುಂಬ ದೊಡ್ಡದಿದೆ. ಇದು ಸೇಮ್ ಎಲ್ಲ 3 XXL, ಆದರೆ ಅವು ಸೈಡ್ ಓಪನ್ ಇದೆ. ಇದು ಒಂದು ಅಂಬ್ರೆಲಾ ಕಟ್ಟಿದೆ, ತುಂಬ ದೊಡ್ಡದಾಗಿದೆ, ಫ್ರೀಯಾಗಿದೆ ಗೈಸ್. ನೋಡಿ ಎಷ್ಟು ಅಗಲ ಇದೆ ಅಂತ. ನಾನು ಹಾಕ್ಕೊಂಡಿದ್ದೆ, ತುಂಬಾ ದೊಡ್ಡದಿದೆ ಇದು. ಅವಂತೂ ಒಂದು ಸ್ವಲ್ಪ ಸ್ಟಿಚ್ ಮಾಡಿಲ್ಲ ಅಂದರೂ ವರ್ಕ್ ಆಗುತ್ತೆ, ಇದು ಸ್ಟಿಚ್ ಮಾಡಲೇಬೇಕು, ಯಾಕಂದರೆ ಅಷ್ಟು ದೊಡ್ಡದಾಗಿದೆ ನೋಡಿ. ನನ್ನ ಸೈಜ್ಗೆ ಇದು ನೋಡಿ ಇಷ್ಟು ಅಗಲ ಇದೆ, ಇಷ್ಟು ನಾನು ಸ್ಟಿಚ್ ಮಾಡಲೇಬೇಕಾಗುತ್ತೆ, 1 ಇಂಚ್ ಅಷ್ಟು ಫ್ರೀಯಾಗಿದೆ. ಕ್ವಾಲಿಟಿಯಲ್ಲಿ ಮಾತ್ರ ಕಾಂಪ್ರಮೈಸ್ ಇಲ್ಲ ಗೈಸ್, ಕ್ವಾಲಿಟಿ ಎಲ್ಲ ಸಖತ್ತಾಗಿದೆ ನೋಡಿ. ಇದು ಒಂದು ಜಸ್ಟ್ 950 ಕಾಣಿಸ್ತಿದೆಯಾ, 950 ರೂಪೀಸ್ ಅಷ್ಟೇ. ಇದು ಡ್ರೆಸ್ಸು ನನಗೆಲ್ಲ ಕಮ್ಮಿಯಲ್ಲೇ ನಾನು ಆಲ್ಮೋಸ್ಟ್ ಹುಡುಕ್ತೀನಿ, ಯಾಕಂದರೆ ಜಾಸ್ತಿ ನಾನು ಅದನ್ನು ಯೂಸ್ ಮಾಡಿ ಒಂದು ವರ್ಷ ಗಂಟ ಯೂಸ್ ಮಾಡ್ತೀನಿ.
ಅಮ್ಮಮ್ಮ ಅಂದರೆ 1 ವರ್ಷ ಮೇಲೆ ನನಗದು ಚೆನ್ನಾಗಿದೆ ಇಷ್ಟ ಆಯಿತು ಅಂದರೆ 1 ವರ್ಷ ಮೇಲೆ ಯೂಸ್ ಮಾಡ್ತೀನಿ, ಇಲ್ಲಾಂದರೆ ಯಾರಿಗಾದ್ರೂ ಕೊಟ್ಬಿಡ್ತೀನಿ. ಅದರಿಂದ ಜಾಸ್ತಿ ಬಜೆಟ್ 2,000 3,000 ಆ ಥರ ಎಲ್ಲ ಬಜೆಟ್ ಹಾಕಿ ಅವನ್ನ ಕೊಡೋಕ್ಕೆ ಮನ್ಸು ಬರಲ್ಲ. ಸುಮ್ಮನೆ ವೇಸ್ಟಾಗಿ ಮನೇಲಿ ಇಟ್ಕೊಳ್ಳೋ ಬದಲು ಒಂದು ಸ್ವಲ್ಪ ಈ ಥರ ನಾನು 1,000 ರೂಪೀಸ್ ಒಳಗಡೆ ಆದಷ್ಟು ತಗೊಂಡು ನನಗೆ ಎಷ್ಟು ದಿನ ಬೇಕೋ ಅಷ್ಟು ದಿನ ಹಾಕ್ಕೊಂಡು ಆಮೇಲೆ ಒಬ್ರಿಗೆ ಕೊಟ್ಬಿಡ್ತೀನಿ ಅಷ್ಟೇ. ಅವಾಗೇನು ಹೊಟ್ಟೆ ಉರಿಯಲ್ಲ, ಕಮ್ಮಿ ರೇಟ್ ತೊಗೊಂಡಿರ್ತೀವಲ್ಲ ಅಂತ ಹೊಟ್ಟೆ ಉರಿಯಲ್ಲ ಅದರಿಂದ. ಇದು ನೋಡಿ, ಇದು ಎಷ್ಟು ಅಗಲ ಇದೆ ಗೊತ್ತಾ ಪ್ಯಾಂಟು, ಸಖತ್ ಇಷ್ಟ ಆಯ್ತು. ಇದೂ ಅಷ್ಟೇ, ಬರೀ ಇದು ಪ್ಯಾಂಟ್ಗೆ ಒಂದು ಟೀ ಶರ್ಟ್ ಹಾಕ್ಕೊಂಡ್ರೂ ಚೆನ್ನಾಗಿ ಕಾಣಿಸುತ್ತೆ, ಅಷ್ಟು ಚೆನ್ನಾಗಿದೆ ಇದೂ. ಇದು ನೋಡಿ ಎಷ್ಟು ಸ್ಟ್ರೆಚಬಲ್ಲು, ತುಂಬ ಚೆನ್ನಾಗಿದೆ, ಟೈಟಾಗಿ ಏನು ಅನ್ಸಲ್ಲ ಗೈಸ್. ಎಲ್ಲನೂ ವೇರ್ ಮಾಡಿ ನೋಡಿದೆ ಮನೆಗೆ ಬಂದು, ಎಲ್ಲ ಚೆನ್ನಾಗಿತ್ತು. ಇದಕ್ಕೂ ಅಷ್ಟೇ ಒಂದು ದುಪ್ಪಟ್ಟ ಕೊಟ್ಟಿದ್ದಾರೆ. ಇದಕ್ಕೊಂದು ದುಪ್ಪಟ್ಟ ಕೊಟ್ಟಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿದೆ ದುಪ್ಪಟ್ಟನೂ ಅಷ್ಟೇ, ಫ್ರೀಯಾಗಿ ದೊಡ್ಡದಾಗಿದೆ, ಚೆನ್ನಾಗಿದೆ. ನನಗಂತೂ ಸಖತ್ ಇಷ್ಟ ಆಯಿತು. ಇದು 3 ಡ್ರೆಸ್ಸು ನಾನು ಅಂಗಡಿಯಲ್ಲಿ ಪರ್ಚೇಸ್ ಮಾಡಿದ್ದು. ಇವನ್ನ ಇನ್ನೊಂದು ಮೀಶೋದಲ್ಲಿ ಒಂದು ಬುಕ್ ಮಾಡಿದ್ದೆ ಡ್ರೆಸ್ಸು, ಇದು ಅಷ್ಟೇ ತುಂಬ ಚೆನ್ನಾಗಿದೆ. ಇದನ್ನು ನಾನು 800 ಕೊಟ್ಟೆ. 800ಗೆ ಅದರಲ್ಲೂ ಆಫರ್ ಬಂದಿತ್ತು. ಇದು ನನಗೆ ಇದು ಇರೋದು ರೇಟ್ ಬಂದು 900, 899 ಇದೆ. ನನಗೆ ಅದರಲ್ಲಿ ಡಿಸ್ಕೌಂಟ್ ಹೋಗಿ ಆಫರಲ್ಲಿ ಕೂಪನ್ ಹೋಗಿ 800ಗೆ ಸಿಕ್ತು. ಇದು ಅಷ್ಟೇ ನೋಡಿ, ತುಂಬ ಚೆನ್ನಾಗಿದೆ. ನಾನು ಆ ಡ್ರೆಸ್ಸಸ್ ತೊಗೊಳಕ್ಕೆ ಮುಂಚೆ ಇದನ್ನು ಆಲ್ರೆಡಿ ಬುಕ್ ಮಾಡಿಬಿಟ್ಟಿದ್ದೆ, ಇಲ್ಲ ಅಂದಿದ್ರೆ ಆ ಡ್ರೆಸ್ ತೊಗೊಂಡಿದ್ನೆಲ್ಲ ಇದು ತೊಗೊಳ್ತಾ ಇರಲಿಲ್ಲ. ಆದರೂ ಇದು ಒಂಥರ ಇಷ್ಟ ಆಯಿತು, ಯೆಲ್ಲೋ ಕಲರು ಚೆನ್ನಾಗಿದೆ, ಒಂಥರ ಚೆನ್ನಾಗಿದೆ. ಇದಕ್ಕೆ ಆದರೆ ಪ್ಯಾಂಟು ಟಾಪ್ ಅಷ್ಟೇ ಇದೆ, ಇದಕ್ಕೆ ದುಪ್ಪಟ್ಟ ಇಲ್ಲ, 2 ಪೀಸ್ ಅಷ್ಟೇ. ಇದು ಅದು 3 ಪೀಸು, ಇದು 2 ಪೀಸ್ ಅಷ್ಟೇ. ಆ ಥರ ಹೇಳ್ಬೇಕಂದ್ರೆ ಕ್ವಾಲಿಟಿಯಲ್ಲಿ ಅದಕ್ಕಿಂತ ಇದೇನು ಅಷ್ಟು ಚೆನ್ನಾಗಿಲ್ಲ, ನನಗೆ ಹಂಗೆ ಅನ್ನಿಸ್ತು. ಇದು ಸ್ವಲ್ಪ ತೆಳ್ಳಗಿದೆ, ಅದೆಷ್ಟು ತಿಕ್ಕಾಗಿದೆ ಗೊತ್ತಾ, ಆದರೆ ಅದು ಅಷ್ಟು ಕಮ್ಮಿಗೆ ಸಿಕ್ತು ನನಗೆ. ಅದೇ ಅಂಗಡಿಯಲ್ಲಿ ನೋಡಿ ತೊಗೊಳೋದಕ್ಕೆ ಮತ್ತು ಆನ್ಲೈನಲ್ಲಿ ಬುಕ್ ಮಾಡೋದಕ್ಕೂ ವ್ಯತ್ಯಾಸ ಇದೆ. ಇದು ಅಷ್ಟೇ ನೋಡಿ, ಪ್ಯಾಂಟು ತುಂಬ ಚೆನ್ನಾಗಿದೆ, ಇದು ದೊಡ್ಡದಾಗಿದೆ. ಇದು ಅಷ್ಟೇ XXL ಬುಕ್ ಮಾಡಿದ್ದು ನಾನು. ಇದು ಬಂದು ಮಿಂತ್ರಾದಲ್ಲಿ ಬುಕ್ ಮಾಡಿದ್ದು, ಇದಕ್ಕೂ ಪಾಕೆಟ್ ಎಲ್ಲ ಇದೆ. ಮೇನ್ ಗಾಯ್ಸ್ ಏನು ಗೊತ್ತಾ, ಬಟ್ಟೆಗಳೇ ಇಲ್ಲ ಅನ್ನೋ ಥರ ಆಗ್ಬಿಟ್ಟೈತೆ ನನಗೆ. ಜಾಸ್ತಿ ನನ್ನ ಹತ್ರ ಈ ಜೀನ್ಸು ಅದೆಲ್ಲ ತುಂಬ ಇತ್ತು. ಸ್ವಲ್ಪ ಇಲ್ಲಿ ಗಲಾಟೆ ಆಗ್ತಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೌಂಡು ನಾನು ಮಾತಾಡೋದು ಕೇಳಿಸ್ತಿದೆಯೋ ಇಲ್ವೋ ಗೊತ್ತಿಲ್ಲ ನಿಮಗೆ, ಇಲ್ಲಿ ಸ್ವಲ್ಪ ವರ್ಕ್ ನಡೀತಿದೆ ಅದರಿಂದ ಅಷ್ಟೇ. ನನ್ನ ಮಗಳು ಸ್ಕೂಲಿಂದ ಬಂದಿದ್ದಾಳೆ, ಡ್ರೆಸ್ ಚೇಂಜ್ ಮಾಡೋಗು, ಕೂತ್ಕೊಂಡೇನು ನೋಡ್ತೀಯ? ಓಕೆ, ನೋಡಿದ್ರಲ್ವಾ, ನಿಮ್ಗೆ ಯಾವ ಡ್ರೆಸ್ ಇಷ್ಟ ಆಯಿತು ಅಂತ ಹೇಳಿ ನೋಡೋಣ. ಇಷ್ಟ ಆದರೆ ಕೊಡ್ತೀನಿ ಅಂತೇನಿಲ್ಲ, ಸುಮ್ಮನೆ ಕೇಳಿದೆ ಯಾವ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಪ್ರೈಸಸ್ ಎಲ್ಲ ನನಗೆ ಸ್ವಲ್ಪ ಕಮ್ಮಿ ರೇಟಲ್ಲೇ, ಕಮ್ಮಿ ಬಜೆಟ್ ಅಂತ ಅನ್ನಿಸ್ತು. ನಾನು ಅದನ್ನೆಲ್ಲ ತೊಗೊಂಡಿದ್ದು ದೇವನಹಳ್ಳಿಯಲ್ಲಿ ಪ್ರೇಮ್ ಗಾರ್ಮೆಂಟ್ಸ್ ಅಂತ ಇದ್ದಲ್ವ, ನಾನು ಯಾವಾಗಲೂ ಬಟ್ಟೆ ತೊಗೊಳಕ್ಕೆ ಹೋಗ್ತೀನಲ್ವ, ಅಲ್ಲೇ ತೊಗೊಂಡಿದ್ದು. ಅಲ್ಲಿ ಹೋದರೆ ನನಗೆ ಕಮ್ಮಿ ಬಜೆಟಲ್ಲಿ ಚೆನ್ನಾಗಿರೋ ಕ್ವಾಲಿಟಿ ಬಟ್ಟೆ ಸಿಗ್ತವೆ. ಹಬ್ಬದ ಟೈಮಲ್ಲಿ ಹೋಗಿದ್ದೆ, ಹಬ್ಬದಲ್ಲಿ ನನಗೆ ಡ್ರೆಸ್ಸಸ್ಸೇ ಕಲೆಕ್ಷನ್ಸ್ ಇರಲಿಲ್ಲ, ಯಾಕಂದರೆ ಎಲ್ಲ ಖಾಲಿ ಆಗಿಬಿಟ್ಟಿತ್ತು. ಮೊನ್ನೆ ಹಬ್ಬ ಎಲ್ಲ ಮುಗಿದ ಮೇಲೆ ಹೋಗಿದ್ದಿದ್ದು, ಮೊನ್ನೆ ಊರಿಗೆ ಹೋಗಿದ್ನಲ್ಲ, ಊರಿಂದ ಬರಬೇಕಾದ್ರೆ ಸುಮ್ಮನೆ ಹಂಗೆ ನೋಡ್ಕೊಬರೋಣ, ಅದೇ ಈ ಥರ ಟಾಪ್ಸ್ ಬೇಕಾಗಿತ್ತು, ಅವ್ರಿಗೆ ಹೇಳಿದ್ರೆ ತರಿಸ್ಕೊಡ್ತಾರೆ ಅಂತೇಳ್ಬಿಟ್ಟು ನಾನು ಅಲ್ಲಿ ಹೋಗಿದ್ದೆ. ಆಲ್ರೆಡಿ ಈ ಟಾಪ್ಸ್ ಇತ್ತು, ಅದಕ್ಕೆ 2 ಮಾತ್ರ. ಅದು ಸೈಜು ಯಾಕಂದರೆ ಎಲ್ಲರಿಗೂ ಒಂದೇ ಸೈಜು, ಎಕ್ಸ್ಟ್ರಾ ಸೈಜುಗಳಿಲ್ಲ ಅಂತ ಅಂದರು ಅವರು. ಅದಕ್ಕೆ ಡೌಟ್ ಮೇಲೆ ಆಗುತ್ತೋ ಇಲ್ವೋ ಅಂತೇಳ್ಬಿಟ್ಟು 2 ಮಾತ್ರ ತೊಗೊಂಡೆ. ಇನ್ನು ಈ 3 ಡ್ರೆಸ್ ತೊಗೊಂಡು ಬಂದಿದ್ದೀನಿ. ಹೆಂಗಿದೆ ಅಂತೇಳ್ಬಿಟ್ಟು ಕಮೆಂಟ್ ಮಾಡಿ. ಓಕೆ, ಮತ್ತೆ ಸಿಗೋಣ. ಹಾಯ್ ಗಾಯ್ಸ್, ಬೆಳಗ್ಗೆನೇ ವೀಡಿಯೋ ಮಾಡ್ತಾಯಿದ್ದೀನಿ. ಏನಂದರೆ ನೆನ್ನೆ ಎಲ್ಲ ತೋರಿಸಿದ್ನಲ್ವ ಡ್ರೆಸ್ಸಸ್ಸು, ಅದನ್ನೆಲ್ಲ ಸ್ಟಿಚ್ ಮಾಡಿಸ್ಕೊಂಡು ಬಂದಿದ್ದೀನಿ. ಯಾವ ರೀತಿ ಕಾಣಿಸ್ತಿದೆ ಅಂತೇಳ್ಬಿಟ್ಟು ಹಾಕ್ಕೊಂಡಿದ್ದೀನಿ ನೋಡಿ. ಇದು ಮೀಶೋದಲ್ಲಿ ತೊಗೊಂಡೆ ಅಂತ ಹೇಳಿದ್ನಲ್ವ, ಅದೇ ಡ್ರೆಸ್ಸು ಚೆನ್ನಾಗಿದೆ ನೋಡಿ. ಫಿಟ್ಟಿಂಗ್ ಅಂದರೆ ಲೂಸಾಗೇ ಇದೆ, ಕರೆಕ್ಟಾಗಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಸ್ಲೀವ್ ಮಾತ್ರ ತುಂಬ ಲೂಸ್ ಇತ್ತು, ಅದಕ್ಕೆ ಸ್ಲೀವ್ದು ಸ್ಟಿಚ್ ಮಾಡಿಕೊಂಡೆ. ಇನ್ನು ಬಾಡಿ ಎಲ್ಲ ಅಷ್ಟೊಂದೇನು ಇದು ಮಾಡಿಲ್ಲ. ಇದು ನೋಡಿ ತುಂಬ ಚೆನ್ನಾಗಿದೆ. ಇದನ್ನು ನಿಮಗೆ ಫುಲ್ ಕಾಣಿಸ್ತಿಲ್ಲ ಅನ್ಕೋತೀನಿ. ಇಲ್ಲಿ ನೋಡಿ ಪ್ಯಾಂಟ್ ಎಲ್ಲನೂ ಆ್ಯಂಕಲ್ ಅಂತೇನಿಲ್ಲ, ಚೆನ್ನಾಗಿದೆ, ಲೂಸಾಗಿದೆ,
ಪ್ಯಾಂಟು ಅಷ್ಟೇ ಇಲ್ಲಿ ಫಿಟ್ಟಿಂಗ್ ತುಂಬ ಚೆನ್ನಾಗಿದೆ, ಟೈಟ್ ಅಂತ ಏನೂ ಅನ್ನಿಸ್ತಿಲ್ಲ. ಪ್ರೆಗ್ನೆನ್ಸಿ ಟೈಮಲ್ಲಿ ಕಂಫರ್ಟಬಲ್ ಆಗಿದೆ. ಮತ್ತು ನೋಡಿ ಗೈಸ್, ಇದು ಒಂದು ಡ್ರೆಸ್ಸು ಡಾರ್ಕ್ ಪಿಂಕು, ಇದು ಅಷ್ಟೇ ಎಷ್ಟು ತುಂಬ ಚೆನ್ನಾಗಿದೆ, ಚೆನ್ನಾಗಿ ಕಾಣಿಸ್ತಿದೆ. ನನಗಂತೂ ಇದು ಸಖತ್ ಇಷ್ಟ ಆಗಿದೆ. ಫಂಕ್ಷನ್ಸ್ಗೆಲ್ಲ ಹಾಕ್ಕೊಂಡು ಹೋಗ್ಬೋದು. ನೋಡಿ ಫಿಟ್ಟಿಂಗ್ ಅಂತಂದರೆ ನಾನು ಸ್ಲೀವು ಇಂದ ಇಲ್ಲಿಗೆ ಮಾತ್ರ ಒಂದು ಸ್ವಲ್ಪ ಫಿಟ್ ಮಾಡಿಕೊಂಡೆ, ಇನ್ನಿದೆಲ್ಲ ಲೂಸ್ ಬಿಟ್ಬಿಟ್ಟಿದ್ದೀನಿ. ಯಾಕಂದರೆ ಇನ್ನೂ ನೆಕ್ಸ್ಟ್ ಏನಾದರೂ ಹೊಟ್ಟೆ ದಪ್ಪ ಆದರೆ ಮತ್ತು ಟೈಟ್ ಆಗಬಾರ್ದಲ್ವ, ಅದರಿಂದ. ವೇಲೆಲ್ಲ ತುಂಬ ಚೆನ್ನಾಗಿದೆ. ಅಂದರೆ ಕಾಟನ್ ಮೆಟೀರಿಯಲ್ ಅಲ್ವಾ, ಎಲ್ಲ ಯಾವ ವೆದರಲ್ಲೂ ಚೆನ್ನಾಗಿರುತ್ತಿದ್ದು. ಅಂದರೆ ಈ ಸೆಕೆಗೆ ನಮಗೆ ಈ ಟೈಮಲ್ಲಿ ತುಂಬ ಅಂದರೆ ತುಂಬ ಸೆಕೆ ಆಗ್ತಾ ಇರುತ್ತೆ. ಒಂದು ಸ್ವಲ್ಪ ಯಾವ ಬಟ್ಟೆನೂ ಕಂಫರ್ಟ್ ಅನಿಸಲ್ಲ. ಅದಕ್ಕೆ ಈ ಥರ ಕಾಟನ್ನಲ್ಲಿದ್ದರೆ ತುಂಬ ಚೆನ್ನಾಗಿರುತ್ತೆ ಅಂತ ನಾನು ಈ ಮೆಟೀರಿಯಲ್ ನೋಡಿಬಿಟ್ಟು ತೊಗೊಂಡಿದ್ದೀನಿ. ಎಲ್ಲನೂ ಅಷ್ಟೇ ಆಲ್ಮೋಸ್ಟ್ ಎಲ್ಲ ಕಾಟನ್ ಟೈಪೇ ತೊಗೊಂಡಿರೋದು, ಕಾಟನ್ನೇ ತೊಗೊಂಡಿರೋದು. ಒಂದೇ ಒಂದು ಮೀಶೋದಲ್ಲಿ ಬುಕ್ ಮಾಡಿದ್ದೀನಿ ಅಲ್ವಾ, ಅದು ಮಾತ್ರ ಕಾಟನ್ ಇಲ್ಲ, ಅದು ಬೇರೆ ಥರ ಇದೆ ಕ್ಲಾತ್, ಅದೊಂದೇ. ಇದು ನೋಡಿ ಚೆನ್ನಾಗಿದೆ ಅಲ್ವಾ, ನನಗಂತೂ ಸಖತ್ ಇಷ್ಟ ಆಯಿತು. ಸ್ಟಿಚಿಂಗ್ ಎಲ್ಲ ಮಾಡಿಸ್ಕೊಂಡು ಬಂದಿದ್ದೀನಿ. ಲೂಸ್ ಇದ್ದು ಎಲ್ಲನೂ ಅಷ್ಟೇ ಲೂಸ್ ಇತ್ತು, ಅದಕ್ಕೆ ಸ್ಟಿಚಿಂಗ್ ಮಾಡಿಸ್ಕೊಂಡೆ. ಈ ಡ್ರೆಸ್ ನೋಡಿ, ಇದು ಅಷ್ಟೇ ತುಂಬ ಚೆನ್ನಾಗಿದೆ. ನನಗೆ ಇದರಲ್ಲಿ ಹೇಳ್ಬೇಕಂದ್ರೆ ಪ್ಯಾಂಟ್ ತುಂಬ ಇಷ್ಟ ಆಯಿತು, ಸಖತ್ತಾಗಿದೆ ಪ್ಯಾಂಟ್ ಮಾತ್ರ. ಕಂಫರ್ಟ್ ಅಂದರೆ ಎಲ್ಲ ಡ್ರೆಸ್ಗೂ ಕಂಪೇರ್ ಮಾಡಿದ್ರೆ ಈ ಪ್ಯಾಂಟ್ ಮಾತ್ರ ನನಗೆ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ಚೆನ್ನಾಗಿದೆ ವೇಲು ನೋಡಿ, ದುಪ್ಪಟ್ಟ ಎಷ್ಟು ದೊಡ್ಡದಾಗಿದೆ. ಎಲ್ಲನೂ ಅಷ್ಟೇ, ಎಲ್ಲದರಲ್ಲೂ ಅಷ್ಟೇ ದುಪ್ಪಟ್ಟ ಚೆನ್ನಾಗಿದ್ದಾವೆ ಮತ್ತು ಸಾಫ್ಟಾಗಿದ್ದಾವೆ. ಇಷ್ಟು ಗೊತ್ತಾಗೋದಿಲ್ಲ ನೋಡಿ, ಎಷ್ಟು ಇದು ಮಾಡ್ಬೋದು ಆರಾಮಾಗಿ. ವೆಯ್ಟ್ಲೆಸ್ ದುಪ್ಪಟ್ಟ ಕಷ್ಟ ಅನಿಸಲ್ಲ ನೋಡಿ, ಇಷ್ಟೇ ಎಷ್ಟಿದೆ, ವೆಯ್ಟ್ಲೆಸ್ ಇದೆ, ಕಾಟನ್ನು. ಅದು ಸಕ್ಕದಾಗಿದೆ ಗೈಸ್, ಇಷ್ಟ ಆಯಿತು ನನಗೆ. ಎಲ್ಲ ಡ್ರೆಸ್ಸೂ ಇನ್ನು ಒಂದಿದೆ ಕೂತೀನಿ. ಇದು ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿದೆ. ಇದಕ್ಕೆ ಇಲ್ಲಿ ಟೈಮ್ ಕೊಟ್ಟಿದ್ದಾರೆ, ಲೂಸ್ ಇದ್ದರೆ ನಾವು ಅಲ್ಲಿ ಕಟ್ಕೋಬೋದು, ಚೆನ್ನಾಗಿದೆ. ಸ್ಲೀವ್ ಅಷ್ಟೇ ಚೆನ್ನಾಗಿದೆ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಇದಕ್ಕೂ ಅಷ್ಟೇ ದುಪ್ಪಟ್ಟ ಚೆನ್ನಾಗಿದೆ. ಈ ಥರ ಆದರೂ ಹಾಕೋಬೋದು ನೋಡಿ. ಹೊಟ್ಟೆ ಎಲ್ಲ ಕಾಣಿಸೋದೇ ಇಲ್ಲ ಈ ಡ್ರೆಸ್ಸಲ್ಲಿ. ಈ 3 ಡ್ರೆಸ್ಸು ಅಷ್ಟೇ ಅಷ್ಟೊಂದು ಹೊಟ್ಟೆ ಕಾಣಿಸ್ತಾನೆ ಇಲ್ಲ. ನೆನ್ನೆ ಒಂದು ಡ್ರೆಸ್ಸಲ್ಲಿ ಹೆಂಗೆ ಕಾಣಿಸ್ತಿತ್ತು, ಮೆಟರ್ನಿಟಿ ಗೌನು, ಅದರಲ್ಲಿ ಹೊಟ್ಟೆ ಹೆಂಗೆ ಕಾಣಿಸ್ತಿದೆ. ಇದರಲ್ಲಿ ನೋಡಿ ಹೊಟ್ಟೆನೇ ನಾರ್ಮಲ್ ಡ್ರೆಸ್ ಹಾಕ್ಕೊಂಡಿರೋ ಥರ ಇದೆ, ಗೊತ್ತೇ ಆಗ್ತಿಲ್ಲ. ಚೆನ್ನಾಗಿದೆಯಾ ನೋಡಿ ಯಾವ ಥರ ಇದೆ ಅಂತ. ಮತ್ತು ಇಷ್ಟೆಲ್ಲ ಡ್ರೆಸ್ಸಿಗೆ ನಾನು ಎಷ್ಟು ಕೊಟ್ಟೆ ಗೊತ್ತಾ, ಬಿಲ್ ಸಮೇತ ತೋರಿಸ್ತೀನಿ ನೋಡಿ. ಇಲ್ಲಿದೆ 3100 ರೂಪಾಯಿ ಅಷ್ಟೇ. 2 ಟಾಪು 3 ಡ್ರೆಸ್ಸು, ಮೆಟರ್ನಿಟಿ ಟಾಪ್ಸ್ 2 ತೊಗೊಂಡೆ, ಮತ್ತು 3 ಡ್ರೆಸ್ಗೆ 3100 ರೂಪಾಯಿ ಅಷ್ಟೇ. ಡಿಸ್ಕೌಂಟ್ ಎಲ್ಲ ಹೋಗಿ ನಮ್ಗೆ ಇಷ್ಟಕ್ಕೆ ಬಂದಿದೆ. ಇದು ಹೆಂಗೆ ಅಂದರೆ ಅವರು ನಮಗೆ ಒಂದೇ 1 ರೂಪಾಯಿನೂ ಕಮ್ಮಿ ಮಾಡಲ್ಲ ಈ ಶಾಪಲ್ಲಿ. ಪ್ರೇಮ್ ಗಾರ್ಮೆಂಟ್ಸ್ ಅಂತ ಹೇಳಿದ್ನಲ್ವ, ಒಂದೇ 1 ರೂಪಾಯಿನೂ ಕಮ್ಮಿ ಮಾಡಲ್ಲ, ಫಿಕ್ಸ್ ರೇಟ್ ಇರುತ್ತೆ. ಅವರು ಬಿಲ್ ಕೊಡ್ತಾರಲ್ಲ ನಮಗೆ, ಈ ಬಿಲ್ಲಲ್ಲೇ ನೋಡಿ ಇಲ್ಲಿ ಸ್ಕ್ಯಾನ್ ಮಾಡಬೇಕು. ಸ್ಕ್ಯಾನ್ ಮಾಡಿದ ತಕ್ಷಣ ಅದು ಅಮೌಂಟ್ ಎಷ್ಟಿದೆಯೋ ಅಷ್ಟು ಅಲ್ಲಿ ಬಂದ್ಬಿಡುತ್ತೆ. ಮತ್ತು ನಾವು ಅದನ್ನು ಕಮ್ಮಿ ಹಾಕೋಣ ಅಂತ ಎಡಿಟ್ ಮಾಡೋಕ್ಕೆ ಹೋದ್ರೂ ಆಗಲ್ಲ. ಅದೆಷ್ಟಿದೆಯೋ ಕರೆಕ್ಟಾಗಿ ಅಷ್ಟೇ ಕೊಡಬೇಕು, ಒಂದೇ 1 ರೂಪಾಯಿನೂ ಕಮ್ಮಿ ತೊಗೊಳ್ಳೋದೇ ಇಲ್ಲ. ಆದರೆ ಇರೋದ್ರಲ್ಲಿ ಕಮ್ಮಿ ಪ್ರೈಸ್ ನೋಡಿ. ಇವಾಗ ಒಂದು 3 ಡ್ರೆಸ್ಸು 2 ಟಾಪ್ಸು ತೊಗೊಂಡಿದ್ದೀನಿ, 3100 ರೂಪೀಸ್ ಅಷ್ಟೇ ಆಗಿದೆ. ನನಗೆ ಬೇರೆ ಕಡೆ ಎಲ್ಲ ಕಂಪೇರ್ ಮಾಡಿದ್ರೆ ಈ ಶಾಪು ಬೆಸ್ಟ್ ಅಂತ ಅನ್ನಿಸ್ತು. ನಾನು ಅದಕ್ಕೆ ಅಲ್ಲೇ ಬಿಟ್ಟರೆ, ಇವಾಗಿಂದನೂ ಅಲ್ಲ ಗೈಸ್, ನಾನು ಏನಿಲ್ಲ ಅಂದ್ರೂ ಕಾಲೇಜ್ಗೆ ಹೋಗ್ಬೇಕಾದ್ರಿಂದನೂ ಅಲ್ಲೇ ತೊಗೊಳ್ತಾ ಇರೋದು. ಪರವಾಗಿಲ್ಲ, ಕಮ್ಮಿಯಲ್ಲಿ ನಿಮಗೆ ಒಳ್ಳೊಳ್ಳೆ ಕ್ಲಾತ್ ಸಿಗುತ್ತೆ, ಒಳ್ಳೊಳ್ಳೆ ಡಿಸೈನ್ಸು, ಒಳ್ಳೆ ಕಲೆಕ್ಷನ್ಸು. ನಮಗೆ ಮಾರ್ಕೆಟ್ ರೇಟಲ್ಲಿ ಇವಾಗ ನಾವು ಇಲ್ಲಿಂದ ಚಿಕ್ಕಪೇಟೆ ಮಾರ್ಕೆಟ್ ಎಲ್ಲ ಹೋಗ್ತೀವಲ್ಲ, ಅಲ್ಲಿ ಕೊಡ್ತಾರೋ ಇಲ್ವೋ ಗೊತ್ತಿಲ್ಲ, ಅದೇ ರೇಟು ನಮಗೆ ಇಲ್ಲಿ ಸಿಗುತ್ತೆ. ಅವರು ಈ ಕಡೆಯಿಂದಲ್ಲ, ಬೇರೆ
ಕಡೆಯಿಂದ ತರಿಸ್ಕೊಳ್ಳೋದಂತೆ. ಎಲ್ಲ ಹೋಲ್ಸೇಲಾಗೆ ಕೊಡ್ತಾರೆ ನಮಗೆ, ಕಮ್ಮಿ ಬಜೆಟಲ್ಲಿ ಸಿಗುತ್ತೆ. ಎಲ್ಲ ಥರ ಬಟ್ಟೆನೂ ಸಿಗುತ್ತೆ, ಸೀರೆ ಒಂದು ಬಿಟ್ಟು ಇನ್ನು ಎಲ್ಲ ಥರ ಬಟ್ಟೆನೂ ಅಲ್ಲಿ ಸಿಗುತ್ತೆ, ತೊಗೊಳ್ಬೋದು. ಯಾರಿಗಾದರೂ ಬಟ್ಟೆಗಳು ಸ್ವಲ್ಪ ಕಲೆಕ್ಷನ್ಸ್ ತೊಗೋಬೇಕು ಅಂತ ಅನ್ಸಿದ್ರೆ ಅಲ್ಲಿ ಹೋಗಿ ತೊಗೊಳ್ಳಿ. ಇದೇನು ನಾನು ಕೊಲಾಬ್ರೇಷನ್ ಥರ ಏನು ಮಾಡ್ತಿಲ್ಲ, ಅಂದರೆ ಒಬ್ಬೊಬ್ಬರು ಕೇಳ್ತಾರಲ್ವ ಕ್ಲಾತ್ಸ್ ಎಲ್ಲಿ ಚೆನ್ನಾಗಿರುತ್ತೆ, ಎಲ್ಲಿ ಕಂಫರ್ಟ್ ಆಗಿರುತ್ತೆ ಅಂತೆಲ್ಲನೂ. ಮತ್ತು ನನ್ನ ಮಗಳಿಗೆ ನಾನು ತೊಗೊಬರೋ ಗೌನ್ಸು ಎಲ್ಲ ನೋಡ್ಬಿಟ್ಟು ಕೇಳ್ತಾ ಇರ್ತಾರೆ ಎಲ್ಲಿ ತರ್ತೀರಾ ನೀವು ಅಂತ. ಅಲ್ಲೇ ತರೋದು ನಾನು. ಅವಳಿಗೂ ಅಷ್ಟೇ 1000 ರೂಪೀಸ್ ಒಳಗಡೆನೇ ಸಿಕ್ಬಿಡುತ್ತೆ. ಇವಾಗ ಈ ಬರ್ಡೇಗೆಲ್ಲ ಹಾಕ್ತೀವಲ್ಲ ದೊಡ್ಡ ದೊಡ್ಡ ಗೌನ್ಸು, ಅವೆಲ್ಲ ಎಷ್ಟು ಕಾಸ್ಟ್ ಇರುತ್ತೆ. ಬೇರೆ ಕಡೆ ಹೋದರೆ 3000 4000 ಆ ಥರ ಆಗುತ್ತೆ. ಸುಮ್ಮನೆ ಮಕ್ಕಳು ಇವಾಗ ಸ್ಕೂಲಿಗೆ ಹೋಗೋ ಮಕ್ಕಳು ಅಷ್ಟೆಲ್ಲ ದುಡ್ಡು ಕೊಟ್ಟು ನಾವು ತೊಗೊಂಡು ಬಂದರು ಒಂದು ಸತಿ 2 ಸತಿ ಹಾಕೊತಾರೆ, ಮತ್ತು ಅವ್ರು ಅಷ್ಟೊಂದು ಯೂಸ್ ಮಾಡಲ್ಲ. ಅದರಿಂದ ಅಷ್ಟೊಂದು ಬಜೆಟ್ ಕೊಟ್ಟು ತೊಗೊಳೋ ಬದಲು ಇವಾಗ ಸ್ಟಿಚ್ ಮಾಡಿಸ್ಬೇಕಂದ್ರೂ ಅಷ್ಟೇ ಆಗುತ್ತೆ ಗಾಯ್ಸ್. ಕ್ಲಾತ್ಗೆ ನಾವು 2000 ಕೊಡಬೇಕಾಗುತ್ತೆ ಮೆಟೀರಿಯಲ್ಗೆ. ಆ ಮೆಟೀರಿಯಲ್ ತಂದು ಸ್ಟಿಚ್ ಮಾಡೋಕ್ಕೆ ಅದಕ್ಕೊಂದು 2000 ಎಷ್ಟೊಂದು ಖರ್ಚಾಗುತ್ತೆ. ಅದಕ್ಕೆ ಏನು ಮಾಡ್ತೀನಿ ನಾನು, ಇದೇ ಥರನೇ ಕಮ್ಮಿ ಬಜೆಟಲ್ಲಿ ಚೆನ್ನಾಗಿರೋ ಕ್ಲಾತ್ಸು ಹುಡುಕಿ ತೊಗೊಂಡು ಬರ್ತೀನಿ, ಚೆನ್ನಾಗಿರುತ್ತೆ. ನೋಡಿ, ನಿಮ್ಗೆ ಯಾರಿಗಾದ್ರೂ ಬೇಕು ಅಂದರೆ ದೇವನಹಳ್ಳಿ ಸುತ್ತಮುತ್ತ ಇರೋರಾದರೆ ತೊಗೊಳ್ಳಿ. ಇಲ್ಲ ನಿಮ್ಗೆ ಇಲ್ಲಿ ಹೋಗಿ ನಾವು ತೊಗೊಳ್ತೀವಿ ಅನ್ನೋರಾದರೂ ಓಕೆನೆ. ಪ್ರೇಮ್ ಗಾರ್ಮೆಂಟ್ಸ್ ಅಂತ ಅಂದ್ಬಿಟ್ಟು ದೇವನಹಳ್ಳಿಯಲ್ಲಿ ಸಿಗುತ್ತೆ. ಅಡ್ರೆಸ್ ಏನಾದರೂ ಬೇಕು ಅಂದರೆ ನೆಕ್ಸ್ಟು ಕಾಮೆಂಟ್ ಮಾಡಿ, ಬೇಕಾದ್ರೆ ನಾನು ಡೀಟೇಲ್ ಅದು ಅಡ್ರೆಸ್ ಎಲ್ಲೇ ಅಂತ ಹೇಳ್ತೀನಿ. ತುಂಬ ಚೆನ್ನಾಗಿರುತ್ತೆ ಕ್ಲಾತ್. ನನಗೆ ಇಷ್ಟ ಆಗಿ ನಾನು ನಿಮಗೆ ಸಜೆಸ್ಟ್ ಮಾಡ್ತಾಯಿದ್ದೀನಿ ಅಷ್ಟೇ, ಯಾವುದೇ ಪ್ರಮೋಷನ್ ಥರ ಏನೂ ಮಾಡ್ತಿಲ್ಲ. ಓಕೆ, ಇವತ್ತಿನ ವಿಡಿಯೋ ಇಷ್ಟೇ, ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಶೇರ್ ಕಾಮೆಂಟ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.